ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ. ದೇವರೇಗತಿ ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮನಿದ್ದಾನೆ ಯೂಟ್ಯೂಬ್ ಚಾನಲ್ ಇಂದ ಎಲ್ಲ ವೀಕ್ಷಕ ವೃಂದದವರಿಗೂ ಕೂಡ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ಅನಂತ ನಮಸ್ಕಾರಗಳು. ಫೆಬ್ರವರಿ ತಿಂಗಳಿನ ಸಿಂಹರಾಶಿಯ ಭವಿಷ್ಯ. ಸಿಂಹರಾಶಿಯವರಿಗೆ ಈ ತಿಂಗಳಿನಲ್ಲಿ ಗುರುಬಲ ಇದೆ. ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಸುಲಭವಾಗಿ ಬೆಣ್ಣೆಯಿಂದ ಕೂದಲು ತೆಗೆದರಷ್ಟು ಯಾವುದೇ ರೀತಿಯಾದ ತೊಂದರೆ ಇಲ್ಲದ ರೀತಿಯಲ್ಲಿ ಈ ತಿಂಗಳಿನಲ್ಲಿ ನಿಮ್ಮ ಕೆಲಸಗಳು ನಡೆಸಲಿವೆ. ಹೊಸದಾದಂತಹ ಉದ್ಯೋಗಕ್ಕೆ, ಹೊಸದಾದಂತಹ ಕೆಲಸಕ್ಕೆ ಹೋಗುವುದಾಗಿರಬಹುದು, ಇವೆಲ್ಲದಲ್ಲೂ ಕೂಡ ನೀವು ಪ್ರಯತ್ನ ಪಟ್ಟರೆ ಹೊಸದಾದಂತಹ ಒಂದು ಒಳ್ಳೆಯ ಕೆಲಸ ನಿಮಗೆ ಪ್ರಾಪ್ತಿಯಾಗತ್ತೆ. ಹಾಗೇನೆ ಯಾವುದಾದ್ರೂ ಉದಾಹರಣೆ ಶೇರ್ ಮಾರ್ಕೆಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡುವುದಾಗಿರಬಹುದು, ಹಾಗೇನೆ ಯಾವುದಾದ್ರೊಂದು ನೀವು ಮಾಡತಕ್ಕಂತಹ ಕೆಲಸದಲ್ಲಿ ಆಫೀಸಿಗೆ ಹೋಗ್ತಾ ಇರ್ತೀರ, ಅದರೊಟ್ಟಿಗೆ ಬೇರೆ ಯಾವುದೊಂದು ಹೊಸದಾದಂತಹ ವ್ಯಾಪಾರವನ್ನ, ಬಿಸ್ನೆಸ್ ಅನ್ನು ನೀವು ಶುರು ಮಾಡುವುದರಿಂದಲೂ ಕೂಡ ಅದು ನಿಮಗೆ ಅಭಿವೃದ್ಧಿಯನ್ನ ಕೊಡುತ್ತದೆ. ಹಾಗೇನೆ ಆ ಕೆಲಸ ನಿಮಗೆ ಸಂತೃಪ್ತಿಯನ್ನು ಕೂಡ ಕೊಡುತ್ತದೆ. ಕೆಲಸ ಮಾಡೋರು ಎಲ್ಲರಿಗೂ ಕೂಡ ಸಂತೃಪ್ತಿ ಸಿಗಬೇಕು ಅಂತಿಲ್ಲ, ಕೇವಲ ಸ್ಯಾಲರಿಗೋಸ್ಕರ ಕೆಲಸವನ್ನ ಮಾಡೋರು ಇರ್ತಾರೆ. ಆದ್ರೆ ಈ ತಿಂಗಳಲ್ಲಿ ಹೊಸದಾದಂತಹ ಕೆಲಸವನ್ನ ಪ್ರಾರಂಭ ಮಾಡುವುದರಿಂದ ಆ ಕೆಲಸ ನಿಮಗೆ ಸಂತೃಪ್ತಿಯನ್ನು ಕೂಡ ಒದಗಿಸಿಕೊಡುತ್ತೆ. ಮಾಸದ ಮಧ್ಯದಲ್ಲಿ 6ನೇ ಮನೆಯಲ್ಲಿ 4 ಗ್ರಹಗಳು ಸೇರಿ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಕೊಡ್ತದೆ ಅಂತೆ. ನೋಡಿ, ಈ ಎಷ್ಟು ಶಕ್ತಿ ಇತ್ತೋ ಅದರ 2ರಷ್ಟು ದುಪ್ಪಟ್ಟು ಶಕ್ತಿ ನಿಮ್ಮ ಜಾತಕಕ್ಕೆ ಗ್ರಹಗಳು ಕೊಡುತ್ತದೆ. ಹಾಗಾಗಿ ಯಾವುದೇ ಕೆಲಸಕ್ಕೂ ಕೂಡ ನೀವು ಹಣವನ್ನ ತೊಡಗಿಸಿಕೊಳ್ಳಬಹುದು. ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳ ವಿಷಯವನ್ನ ನೋಡ್ಬೇಕು ಅಂತ ಹೇಳಾದ್ರೆ, ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಅವರು ಇಷ್ಟು ತಿಂಗಳ ಕಾಲ 10 ಸಲ ಒಂದು ಸಬ್ಜೆಕ್ಟ್ ಅನ್ನ ಓದಬೇಕಾಗಿತ್ತು. ಆದ್ರೆ ಈ ತಿಂಗಳಿನಲ್ಲಿ 1 ಸಲ ಆ ಒಂದು ಸಬ್ಜೆಕ್ಟ್ ಅನ್ನ ಓದೋದ್ರಿಂದ ನಿಮಗೆ ಅದು ಗ್ರಹಣ ಶಕ್ತಿಯನ್ನ ಹೆಚ್ಚಿಕೊಡ್ತದೆ. ಹಾಗಾಗಿ ನೋಡಿ, ಯಾವ್ದಾದ್ರು ಓದುವಂತಹ ವಿಷಯಗಳಿದ್ರೆ, ಯಾವ್ದಾದ್ರು ಸಬ್ಜೆಕ್ಟ್ಗಳು ನಿಮ್ಗಿದ್ರೆ ಅದನ್ನ ಈ ತಿಂಗಳಿನಲ್ಲೇ ಕಂಪ್ಲೀಟ್ ಮಾಡ್ಕೊಳ್ತಕ್ಕಂತಹ ಒಂದು ಅವಕಾಶಗಳು ಕೂಡ ನಿಮ್ಗಿರುತ್ತೆ. ಹಾಗಾಗಿ ಈ ಸಂದರ್ಭಕ್ಕೆ ನೀವು ತೊಡಗಿಕೊಳ್ಳಬಹುದು. ಇನ್ನು ಈ ತಿಂಗಳಿನಲ್ಲಿ ನಿಮ್ಮ ಕುಟುಂಬದಲ್ಲಿ ಹೆಚ್ಚಿನ ದೇವರ ಕಾರ್ಯಗಳನ್ನು ನಡೆಯತಕ್ಕಂಥದ್ದಿರುತ್ತೆ. 9ನೇ ಗುರು ಧರ್ಮ ಕಾರ್ಯಗಳನ್ನ ಮಾಡಿಸಿ ನಿಮಗೆ ಪುಣ್ಯ ಸಂಚಯನವನ್ನ ಮಾಡಿಸ್ತಾನೆ. ಆ ದೇವರೇ ನಿಮ್ಮ ಹತ್ರ ಕಾರ್ಯವನ್ನ ಮಾಡಿಸ್ಕೊಳ್ತಾನಂತೆ. ಹಾಗಾಗಿ ವಾರ್ಷಿಕವಾಗಿ ಮಾಡತಕ್ಕಂತಹ ಯಾವುದೇ ಒಂದು ಪೂಜಾ ಪುನಸ್ಕಾರಗಳಿದ್ದರೂ ಕೂಡ ಅವೆಲ್ಲೋ, ಯಾಕಂತಂದ್ರೆ ಮಾಘ ಮಾಸ ಆಗಿರ್ತದೆ, ಶುಭ ಕಾರ್ಯಗಳಿಗೆ ಶುಭವಾದಂತಹ ಸಂದರ್ಭಗಳಾಗಿರುತ್ತೆ. ಹಾಗಾಗಿ ಇದರಿಂದ ಶುಭ ಕಾರ್ಯಗಳು ಹೆಚ್ಚು ನಡೆಯುತ್ತೆ. ಇನ್ನು 8ನೇ ಮನೆಯಲ್ಲಿ ರಾಹು ಸಂಚರಿಸುವುದರಿಂದ ಇದು ಸ್ವಲ್ಪ ಜಾತಕಕ್ಕೆ ಕಂಟಕವನ್ನು ಕೊಡುತ್ತೆ. ಯಾವ ವಿಭಾಗದಲ್ಲಿ? ಆರೋಗ್ಯದಲ್ಲಿ. ರಾಹೋರ್ ಬಲವರ್ಧನಂ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ಅಡೆತಡೆಗಳಾಗತಕ್ಕಂಥದ್ದು. ಇದನ್ನ ಪರಿಹಾರ ಮಾಡ್ಕೊಳ್ಳೋದು ಹೇಗಪ್ಪ ಅಂತಂದ್ರೆ, ಮನೆಯಿಂದ ಹೊರಗಡೆ ತಿಂಡಿ ತಿನಿಸುಗಳನ್ನ ತಿನ್ನಬಾರದು. ಅದು ಯಾವುದೂ ಕೂಡ ನಿಮಗೆ ವಿಷಕಾರಿಯಾಗಿ ಪ್ರಭಾವವನ್ನು ಬೀರ್ತದೆ. ಹಾಗಾಗಿ ವಿಷ ಆಹಾರವನ್ನ ಸೇವನೆ ಮಾಡಬಾರದು. ಮನೆಯಲ್ಲಿ ಏನು ಅಡಿಗೆ ಮಾಡ್ತಾರೋ ಅದನ್ನೇ ತಿಂದು ಆರೋಗ್ಯವಾಗವನ್ನು ಕಾಪಾಡ್ಕೋಬೇಕು. ಹೊರಗಡೆಯ ಪದಾರ್ಥಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಈ ತಿಂಗಳಲ್ಲಿ ಸೇವಿಸಬಾರದು. ಅದರಿಂದ ನಿಮಗೆ ಒಳ್ಳೆಯ ಆರೋಗ್ಯವನ್ನ ಕೊಡುತ್ತದೆ. ಇನ್ನು ವಿಶೇಷ ಸೂಚನೆಯಾಗಿ ಇದೇ ಬರತಕ್ಕಂತಹ ಏಪ್ರಿಲ್ 30ನೇ ತಾರೀಕು ಅಕ್ಷಯ ತದಿಗೆಯ ಪ್ರಯುಕ್ತ ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದ್ದೇವೆ. ಆ ಒಂದು ಯಾಗದ ಸಂಪೂರ್ಣ ಫಲವನ್ನ ಪ್ರಸಾದದ ರೂಪದಲ್ಲಿ ನಿಮ್ಮ ಮನೆಗೆ ಅಷ್ಟಲಕ್ಷ್ಮಿ ಯಂತ್ರ ಮತ್ತು ರಕ್ಷೆಯನ್ನ ನಿಮ್ಮ ಮನೆಗೆ ತಲುಪಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದೇವೆ. ಈ ಪೂಜಾ ಕೈಂಕರ್ಯದ ಸಂಪೂರ್ಣ ವಿವರ ಈ ಕೆಳಕಂಡಂತಹ ವೆಬ್ಸೈಟ್ ನಲ್ಲಿ ಲಭ್ಯ ಇದೆ. ಹಾಗಾಗಿ ಆ ವೆಬ್ಸೈಟ್ ನಲ್ಲಿ ನೀವು ಎಲ್ಲವನ್ನು ಕೂಡ ತಿಳಿದುಕೊಳ್ಳಬಹುದು.
ಸಿಂಹರಾಶಿಯವರಿಗೆ ಈ ತಿಂಗಳಿನ ಸಂಪೂರ್ಣ ಫಲವನ್ನ ಆ ಭಗವಂತ ಅನುಗ್ರಹಿಸಲಿ. ನಮಸ್ಕಾರ. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರಿಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ.